ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ನನಗೆ ಬಹುಮತ ಬಂದಿದೆ. ಮತ ಎಣಿಕೆಯ ಬಳಿಕ ಡಿಎನ್ ಜೀವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಘೋಷಣೆ ಮಾಡಲಿ, ನನಗೆ ಗೆಲುವಾಗಿದೆ. ಮರು ಎಣಿಕೆಯ ಬಳಿಕ ನನಗೆ ಬಹುಮತ ಬಂದಿದೆ, ಹೀಗಾಗಿ ಈ ಫಲಿತಾಂಶವನ್ನು ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಟ್ರಾಂಗ್ ರೂಮ್ನಿಂದನೂ ಗೊಂದಲವನ್ನು ನೋಡಿದ್ದೀವಿ ನಾವು. ಗೊತ್ತಿಲ್ಲ ಅಲ್ಲಿ ಯಾಕಾಗಿ ಸ್ಟ್ರಾಂಗ್ ರೂಮ್ನ ಆ ಥರ ಇಟ್ಕೊಂಡಿದ್ರು. ಅಲ್ಲಿ ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮೇನ್ ಡೋರ್ ಲಾಕ್ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನಿಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವುದ್ಯಾವುದು ಏನೇನಿದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನು ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂಥೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದು ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಹೈಕೋರ್ಟ್ ತೀರ್ಪಿನ ಪ್ರಕಾರ ಮರು ಎಣಿಕೆ ಮಾಡಿದ್ದೀವಿ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ತೀರ್ಪು ಘೋಷಣೆಗೆ ಹೈಕೋರ್ಟ್ ಆದೇಶದಲ್ಲಿ ಇರಲಿಲ್ಲ. 2023ರಲ್ಲಿ ಇಬ್ಬರು ಪಡೆದ ಅಂಚೆ ಮತ ಮರು ಎಣಿಕೆ ಮಾಡಬೇಕು ಅಂತಿತ್ತು. ಡಿಎನ್ ಜೀವರಾಜ್ 692 ಮತಗಳನ್ನು ಪಡೆದಿದ್ರು. ಮರು ಎಣಿಕೆ ಬಳಿಕ ಡಿಎನ್ ಜೀವರಾಜ್ಗೆ 690 ಮತಗಳು ಬಂದಿದೆ. ಇನ್ನು ಡಿಎನ್ ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆ ಆಗಿದೆ. ಮರು ಎಣಿಕೆ ಬಳಿಕ ಈ ವ್ಯತ್ಯಾಸಗಳಾಗಿದೆ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ರಿವೆರಿಫಿಕೇಶನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ 1ನೇ ಎದುರುದಾರರಿಗೆ ಅಂದರೆ ಟಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ ಟಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟ. ಅದರ ಪ್ರಕಾರ